రామచంద్రుడితడు రఘువీరుడు రామచంద్రుడితడు రఘువీరుడు ಬಾಸಿರಾಜಾಗ ವೆಂಕಟರಮಣ ಗೋವಿಂದ ಗೋವಿಂದ ದೇವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ಬಾಸ್ ದೇವರೇ ಕಾಪಾಡಪ್ಪ ನಮ್ಮ ಆಶೀರ್ವಾದ ಸದಾ ಮೇಲಿರಲಪ್ಪ ಅಷ್ಟೇ ಕೇಳ್ಕೊತೀನಿ ಸೂಪರ್ ವಾವ್ ಸಖತ್ತಾಗಿದೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ HRJ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ರೈಡ್ ಎಲ್ಲಿಗೆ ಅಂತ ಹೇಳಿದ್ರೆ ಬೆಂಗಳೂರಿಂದ ತಿರುಪತಿಗೆ ಹುಷಾರ್ ಬಾಯ್ ಹಾಂ ಬೆಂಗಳೂರಿಂದ ತಿರುಪತಿ ಕಡೆಗೆ ಬನ್ನಿ ಹೋಗೋಣ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಲಾಡು ತೊಗೊಂಡು ಬರೋಣ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು 2 ತಿಂಗಳ ಮುಂಚೆ 300 ರೂಪಾಯಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ಸ್ಪೆಷಲ್ ಎಂಟ್ರಿ ಟಿಕೆಟು 300 ರೂಪಾಯಿದು. ಸೊ ಇವತ್ತು ದರ್ಶನ ಡೇಟ್ ಇತ್ತು, ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ಬೆಳಗಿನ ಜಾವ 5 ಗಂಟೆ, ರೋಡ್ ಆಲ್ಮೋಸ್ಟ್ ಖಾಲಿ ಇದೆ. ನಾನು ಆರ್ ನಗರ ಆರ್ಚ್ ಹತ್ರ ಇದ್ದೀನಿ, ರಾಜರಾಜೇಶ್ವರಿ ನಗರ. ಸೊ ಇಲ್ಲಿಂದ ತಿರುಪತಿ ಕಡೆಗೆ ಹೊರಡೋಣ. ಬೆಳಗಿನ ಜಾವ ಟೈಮ್ 11. ಸೊ ಆಗಲೇ ನಮ್ಮ ಬೆಂಗಳೂರಿನ ಒಂದು ಜನಗಳ ಜೀವನ ಸ್ಟಾರ್ಟ್ ಆಗಿದೆ ನೋಡಿ. ಗಾಯ್ಸ್ ನೋಡ್ತಾ ಇದ್ದೀರಾ ಎದುರುಗಡೆ ಹೊಸಕೋಟೆ ಟೋಲು ರೀಚ್ ಆಗ್ತಾ ಇದ್ದೀವಿ. ಹೊಸಕೋಟೆ ಟೋಲ್ ರೀಚ್ ಆದ್ವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ನರಸಾಪುರ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬೆಳಗಿನ ಜಾವ ರೈಡೇ ಒಂಥರ ಸಖತ್ತಾಗಿರುತ್ತೆ. ಒಂದು 2 ತಿಂಗಳು ಮುಂಚೆ 300 ರೂಪಾಯಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ನನ್ನ ಮೊದಲನೇ ಸೋಲೋ ರೋಡ್ ಟ್ರಿಪ್ಪು. ಸೊ ಒಬ್ಬನೇ ಹೋಗ್ತಾ ಇದ್ದೀನಿ ತಿರುಪತಿಗೆ, ದರ್ಶನ ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅವನ್ನೇ ಆರಾಮಾಗಿ ಹೋಗೋಣ. ಹೊಸಕೋಟೆ ರೀಚ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ನರಸಾಪುರ. ನರಸಾಪುರ ಆದಮೇಲೆ ಕೋಲಾರ ಆದಮೇಲೆ ಮುಳುಬಾಗ್ಲು, ಅದಾದಮೇಲೆ ಚಿತ್ತೂರಿಂದ ಚಿತ್ತೂರು ಬೈಪಾಸ್ ಮೇಲೆ ಸ್ಟ್ರೈಟ್ ತಿರುಪತಿ. ಕೋಲಾರ್ಗಿನ್ನೂ 41 ಕಿಲೋಮೀಟ್ರ್ ಇದೆ. ಟೈಮ್ ಇವಾಗ 6 ಗಂಟೆ ಆಗಿದೆ. ಇವಾಗ ಸನ್ರೈಸ್ ಆಗೋವಂಥ ಒಂದು ಟೈಮ್ ಬರುತ್ತೆ, ನೋಡೋಣ. ಅದನ್ನು ಕೂಡ ವಿಡಿಯೋ ಮಾಡ್ತೀನಿ.
ಕೋಲಾರ ಇನ್ನೂ 24 ಕಿಲೋಮೀಟ್ರು, ನರಸಾಪುರ ಇನ್ನು 10 ಕಿಲೋಮೀಟರ್ ಇದೆ. ಹೋಗ್ತಾ ಎಲ್ಲಾದ್ರೂ ಅಂದುವೆ ಒಂದು ಟೀಗಿ ಕುಡ್ಕೊಂಡು ಸ್ವಲ್ಪ ಏನಾದರೂ ಟಿಫನ್ ಮಾಡೋಣ. ನರಸಾಪುರ ರೀಚ್ ಆದ್ವಿ. ನರಸಾಪುರ ಆದಮೇಲೆ ನೆಕ್ಸ್ಟ್ ಸ್ಟಾಪು ಕೋಲಾರು. ನೋಡ್ತಾ ಇದ್ದೀರಾ ಇಲ್ಲಿ ಬೆಂಗಳೂರು ಟು ತಿರುಪತಿ ಹೈವೇಲಿದ್ದೀನಿ. ಸೊ ಸನ್ರೈಸ್ ಆಗ್ತಾ ಇದೆ. ಸೊ ನೋಡೋದಕ್ಕಂತೂ ತುಂಬ ಅದ್ಭುತವಾಗಿದೆ. ಟೈಮ್ ಬಂದು ಬೆಳಗಿನ ಜಾವ 6:30 ಫ್ರೆಂಡ್ಸ್. ಬೆಳಕಾಗಿದೆ. ಸುತ್ತಮುತ್ತ ಬೆಟ್ಟಗಳು ಗುಡ್ಡಗಳು ಕಾಣಿಸ್ತಾ ಇದ್ದಾವೆ. ತಿರುಪತಿಗೆ ಈ ಗಾಡೀಲಿ ನಾನು ಬರ್ತಾ ಇರೋವಂಥದ್ದು 2ನೇ ಸಲ. ಮೊದಲನೇ ಸಲ ಬಂದು ಹೋದ ವರ್ಷ ಡಿಸೆಂಬರಲ್ಲಿ ಬಂದಿದ್ದೆ. ಇದು 2ನೇ ಸಲ ಬರ್ತಾ ಇರೋವಂಥದ್ದು. ಸೊ ನನ್ನ ಲಕ್ಕಿ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿ. KTM ಡ್ಯೂಕ್ 200. ಸೊ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಯೂಶ್ವಲಿ ವೆಂಕಟೇಶ್ವರ ಸ್ವಾಮಿ ಬಂದು ನಮ್ಮ ಮನೆ ದೇವರು. ಪ್ರತಿ ವರ್ಷ ಒಂದು 2 ರಿಂದ 3 ಸಲ ಅಂತೂ ಫಿಕ್ಸು. ಸೊ ಗೈಸ್ ಎದುರುಗಡೆ ನೋಡ್ತಿದ್ದೀರಾ. ಸೊ ಇವಾಗ ಮುಳ್ಳುಬಾಗ್ಲು ಕೂಡ ರೀಚ್ ಆಗಿದ್ದೀನಿ. ಇವತ್ತೇನೋ ಗೊತ್ತಿಲ್ಲ, ಫುಲ್ಲು ಸ್ಪೀಡಾಗಿ ಹೊಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲೂ ನಿಲ್ಲಿಸಿಲ್ಲ, ಎಲ್ಲೂ ನಾನ್ ಸ್ಟಾಪ್ ಹೆಚ್ಚಲ್ಲಿ. ಇದು ಬಂದೆ 2ನೇ ಟೋಲು. ಎರಡನೇ ಟೋಲ್ ಇದು. ಇವಾಗ ಮುಳುಬಾಗ್ಲು ರೀಚ್ ಆಗಿದ್ದೀವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಆಂಧ್ರ ಬಾರ್ಡರ್. ಸೊ ಅದಾದಮೇಲೆ ಚಿತ್ತೂರು. ಸೊ ಬನ್ನಿ ಹೋಗೋಣ. ಮುಳುಬಾಗ್ಲಿಗೆ ಎಂಟ್ರಿ ಕೊಟ್ವಿ.
ಇವಾಗ ನಾವು ಆಲ್ರೆಡಿ ಮುಳುಬಾಗ್ಲು ದಾಟಿ ಚೂರು ಮುಂದೆ ಬಂದಿದ್ದೀನಿ. ಸೊ ಇನ್ನೆಷ್ಟ ಬಂದು ಚಿತ್ತೂರು ಸೊ ಇದರ ಸೊ ಇದು ನನ್ನ ಒಂದು ರೈಡಿಂಗು ಸೆಟಪ್ಪು. ಮಾಮೂಲಿ ಬಟ್ಟೆ ಗಿಟ್ಟೆ ಎಲ್ಲ ಇಕ್ಕೊಂಡು ಒಂದು 2 ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ತೊಗೊಂಡು ದರ್ಶನ ಟಿಕೆಟ್ ಇದೆ ಅಷ್ಟೇ ಅದರಲ್ಲಿ. ಸೊ ತೊಗೊಂಡು ಇವಾಗ ಸೀದಾ ತಿರುಪತಿ ಕಡೆ ಹೊರಡೋದು. ಸೊ ನೋಡ್ತಾ ಇದ್ದೀರಾ ನನ್ನ KTM ಡ್ಯೂಕ್ 200 ಗಾಡಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ತಿರುಪತಿಗೆ 78 ಕಿಲೋಮೀಟರ್ಸ್ ಇದೆ. ಸೊ ಸ್ವಲ್ಪ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಗೋಪುರದಲ್ಲಿ ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ. ಸೊ ಚಾರ್ಜಿಂಗ್ ಹಾಕಿ ಬ್ಯಾಗಲ್ಲಿ ಇಟ್ಟಿದ್ದೆ. ಮುಳುಬಾಗಲಾದಮೇಲೆ ಪಲಮ್ನೇರು ಆದಮೇಲೆ ಚಿತ್ತೂರು ಬೈಪಾಸ್. ಇದೇನು ಆ್ಯಕ್ಚುಲಿ ಚಿತ್ತೂರು ಬೈಪಾಸ್ ಮೇಲೆ ಲೆಫ್ಟ್ ತೊಗೊಂಡು ಸೊ ಒಂದೇ ರೋಡು ತಿರುಪತಿ ತಿರುಮಲ ಬೆಟ್ಟಕ್ಕೆ ಒಂದೇ ರೋಡ್. ಇದು ಡೈವರ್ಷನ್ಸ್ ಇಲ್ಲ. ಚೆನ್ನಾಗಿತ್ತು ರೋಡ್ಗಳು. ಆದಷ್ಟು ಬೇಗ ರೀಚ್ ಆಗಿದ್ದೀನಿ ನಾನು. ಸೊ ತಿರುಪತಿಗೆ ಇನ್ನೂ 78 ಕಿಲೋಮೀಟರ್ಸ್. ಬನ್ನಿ ಹೋಗೋಣ. ಫ್ರೆಂಡ್ಸ್ ಇದು ಬಂದು ಲಾಸ್ಟ್ ಟೋಲ್. ಅಂತೂ ಇಂತೂ ಫೈನಲಿ ತಿರುಪತಿ ರೀಚ್ ಆಗಿದ್ದೀವಿ. ಸೊ ಎದುರುಗಡೆ ಕಾಣಿಸ್ತಾ ಇದೆ ಬೆಟ್ಟ, ಅದೇ ತಿರುಮಲ ಬೆಟ್ಟ. ಹೋಗೋಣ, ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಲಾಡು ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ಎದುರುಗಡೆ, ಅದೇ ತಿರುಮಲ ಬೆಟ್ಟ. ಬಾಸ್ ತಿರುಪತಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಖುಷಿ. ಸೊ ನಾನು ಅದಕ್ಕೆ ಯಾವಾಗಲೂ ವರ್ಷಕ್ಕೆ 2-3 ಸಲ ಬರ್ತೀನಿ. ಅಂತ ಇಂತ ಫೈನಲಿ ರೀಚ್ ಆಗ್ತಾಯಿದ್ದೀವಿ. ಇದೇ ನಮ್ಮ ಬಾಸ್ ಇರೋ ಜಾಗ. ವೆಂಕಟರಮಣ ಗೋವಿಂದ ಗೋವಿಂದ ದೇವರ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಗರುಡ ಸ್ಟ್ಯಾಚು, ಇದು ಬೆಟ್ಟ ನೋಡಿ. ಇದು ಮೇನ್ ಎಂಟ್ರೆನ್ಸ್ಗೆ ಹೋಗೋದು ಇದು. ನೋಡಿ ಇದು ಬಂದು ಸ್ಟೆಪ್ಸ್ ಹತ್ಕೊಂಡು ಹೋಗುವಂಥದ್ದು, ನಡ್ಕೊಂಡು ಹೋಗುವಂಥದ್ದು ಇದು. ನೋಡಿ ಎಷ್ಟು ಸಖತ್ತಾಗಿದೆ. ಸಿಕ್ಕಾಡ ರಶ್ ಇದೆ ಅನ್ಕೋತೀನಿ ನಾನು. ಬಾಸ್ ದೇವರೇ ಕಾಪಾಡಪ್ಪ, ಆಶೀರ್ವಾದ ಸದಾ ಮೇಲಿರಲಪ್ಪ ಅಷ್ಟೇ ಕೇಳ್ಕೊತೀನಿ. ಸೂಪರ್, ವಾವ್, ಸಖತ್ತಾಗಿದೆ, ಏನು ಮಾತಾಡೋಂಗಿಲ್ಲ.